ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ನಾನು ಆರಾಮದೀನಿ ನೋಡ್ರಿ. ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಲಾಗ್ನ ಒಂದು ಸ್ವಲ್ಪ ಲೇಟಾಗಿ ಮಾಡತ್ತೀನಿ. ಇವತ್ತಿನ ಲಾಗ್ ಏನಂತಂದ್ರೆ ಚಂಪು ಮತ್ತು ಟಿಂಪುದು ಬರ್ತ್ಡೇ ಬಂತಲ್ಲ, ಫೋಟೋಶೂಟ್ ಮಾಡಿಸ್ಬೇಕು ಅಂದ್ಕೊಂಡ್ವಿ. ಹಂಗಾಗಿ ಅದಕ್ಕೆ ಫೋಟೋಶೂಟಿಗೆ ಪ್ಯಾಕ್ ಮಾಡತ್ತೀನಿ ಡ್ರೆಸ್ನ. ಯಾವ ಥರ ತೊಗೊಂಡಿನಿ, ನೆಕ್ಸ್ಟು ಎಲ್ಲಿ ಹೋಗ್ತೀನಿ ಅಂತಂದು ಹೇಳ್ತೀನಿ. ಸ್ಕಿಪ್ ಮಾಡಿದ ವಿಡಿಯೋ ನೋಡ್ರಿ, ಬರ್ರಿ ನಾ ತೋರಿಸ್ತೀನಿ. ಇವೆರಡು ಬ್ಯಾಗ್ ತೊಗೊಂಡಿನಿ. ಆ್ಯಕ್ಚುಲಿ ಈ ಬ್ಯಾಗ್ ಒಳಗೆ ಅವರು ಮಟೀರಿಯಲ್ಸ್ ಅದಾವು, ಇಷ್ಟು ಡ್ರೆಸ್ ಅದಾವು. ಇದ್ರೊಳಗೆ ಯಾವುದಾದ್ರೂ ಒಂದಿಷ್ಟು ಫೋಟೋ ಕಳಿಸ್ತೀನಿ, ಅವ್ರು ಸೆಲೆಕ್ಟ್ ಮಾಡಿ ಕಳಿಸ್ತೀನಿ ಅಂತ ಹೇಳ್ಯಾರ. ಹಾಗಾಗಿ ಇಲ್ಲೇ ಇಟ್ಟಿನಿ, ಇನ್ನು ಪ್ಯಾಕ್ ಮಾಡ್ಕೊತೀನಿ. ಬರ್ರಿ. ಸೊ ಇವಾಗ ಪ್ಯಾಕ್ ಮಾಡ್ಕೊತೀನಿ. ಇದ್ರೊಳಗೆ ಇಟ್ಕೊಂಡು ಹೋಗ್ಬೇಕು ಅನ್ಕೊಂಡಿನಿ. ಇದ್ರೊಳಗೆ ಐಟಮ್ಸ್ ಅದಾವು, ಯಾವೇ ಬೇಕಲ್ಲ ಅವನ್ನಷ್ಟೇ ಇಟ್ಕೊಂಡ್ಬಿಡ್ತೀನಿ ನಾನು. ಸೆಲೆಕ್ಟ್ ಮಾಡ್ಯಾರವ್ರು, ಡ್ರೆಸ್ನು ಸೆಲೆಕ್ಟ್ ಮಾಡ್ಯಾರವರು, ಹಂಗಾಗಿ ಅದನ್ನ ಇಟ್ಕೊತೀನಿ. ಸೊ ಇದು ಇವ್ರ ಬರ್ತ್ಡೇಗೆ ನಾ ತಗೊಂಡಿರೋಂಥ ಸೀರೆ. ಇದು ಫುಲ್ ಸ್ವಲ್ಪ ಟಿಶ್ಯೂ ಸ್ಯಾರಿ. ಇದು ಟಿಶ್ಯೂ ಸ್ಯಾರಿ ಐತಿ, ಆನ್ಲೈನ್ ಒಳಗೆ ತರಿಸ್ತೀನಿ. ಇದನ್ನ ವಿಯರ್ ಮಾಡಿದಾಗ ಹೆಂಗೆ ಕಾಣಿಸುತ್ತಾ ಅಂತ ತೋರಿಸ್ತೀನಿ. ಆಮೇಲೆ ಅವಾಗ ನೋಡೋದಂದ್ರೆ ಇವಾಗ ಹಿಂಗೆ ತೋರಿಸಿದ್ರೆ ಸರಿ ಅನ್ಸಲ್ಲ. ಸೊ ಇದೊಂದು ಸೀರೆ ಇಟ್ಕೋತೀನಿ. ನೆಕ್ಸ್ಟು ಈ ಡ್ರೆಸ್ನ ಸೆಲೆಕ್ಟ್ ಮಾಡಿ ನಾನು. ಈ ಡ್ರೆಸ್ ಭಾರಿ ಲುಕ್ ಕಾಣುತ್ತವ್ರಿಗೆ, ಹಂಗಾಗಿ ಇವ್ರ ಬರ್ಡೇ ಡ್ರೆಸ್ ಇವನು ಇಟ್ಕೊಂಡ್ಬಿಡ್ತೀನಿ. ಇವಕ್ಕ ಒಂದು ಜಾಗ ಸಾಲ್ತಾವು. ಡೀಪ್ಡ ಇದ ಒಂದು ಅರ್ಧಕ್ಕರ್ಧ ತುಂಬ್ತು. ನೋಡೋಣ, ಇದು ಕೈಯಾಗಿ ಇಟ್ಕೊಂಡು ಹೋಗೋದಾಯ್ತು ಅಂದ್ರೆ ಇಟ್ಕೊಂಡು ಹೋಗ್ತೀನಿ, ಇಲ್ಲ ಅಂದ್ರೆ ಮತ್ತೆ ಇದು ಮಾಡೋದು ಟ್ರೈ ಮಾಡ್ತೀನಿ. ನೆಕ್ಸ್ಟು ಇದೊಂದು ಸೆಲೆಕ್ಟ್ ಮಾಡಿವಿ. ಇದೊಂದು ಡ್ರೆಸ್ ಇಟ್ಕೊಳತ್ತೀನಿ. ಇದನ್ನ ತಗೊಂಡ್ ಆಟ ಆಡೋ ಬಂಗಾರಿ. ಈಗ ಆಗ ಡಿಂಪು ಡ್ರೆಸ್ ಅಮ್ಮ ಬಂಗಾರ ಎತ್ತದ್ ಕೊಡ್ರು ಸರ್ ಇವ್ರು. ಇಂತೋ ಇಲ್ಲಿ ಬಂಗಾರಿ. ತಗೋ ಬಂಗಾರಿ. ಅದು ಅತ್ತೋ ಆತೋ ಆತೋ ಆತೋ. ಹೋಗು ಬಂಗಾರ. ಕುಳ್ ಬತ್ ನೋಡಿ ಹಿಂದ ಕುಳಿ ಇದನ್ನ ಇಟ್ಕೊಳತ್ತೀನಿ ನಾನು. ಇದಕ್ಕ ಏರ್ ಪ್ಯಾಂಟ್ ಮ್ಯಾಚಿಂಗ್ ತಗೊಂಡ್ಬಿಡ್ತೀನಿ. ಇದ್ರೊಳಗ 2 ಸೆಟ್ ಅದಾವು, ನಾನು 2 ಸೆಟ್ ಇಟ್ಬಿಟ್ಟಿರ್ತೀನಿ. ಸೊ ಇವು ಬರ್ಡೇ ಡ್ರೆಸ್ಸಿನ ಇಯರ್ ಬ್ಯಾಂಡ್ ಅವನು ಇಟ್ಕೊಂಡ್ಬಿಡ್ತೀನಿ. ಒಂದು ಬಾಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಸಪ್ರೇಟ್. ಅದಕ್ಕೆ ಅಂದ್ರೆ ಅದು ನೀಟಾಗಿ ಒಂದ ಕಡೆ ಕುಂತ್ಬಿಡ್ತಾವು. ಸೊ ಇವು ಇಯರ್ ಬ್ಯಾಂಡು ಇದಕ್ಕೆ ಮ್ಯಾಚಿಂಗು. ಇದೊಂದು ಇಯರ್ ಬ್ಯಾಂಡ್ಸು. ನೆಕ್ಸ್ಟು ಶೂಸ್ ಇಟ್ಕೋತೀನಿ. ನಾನು ಡ್ರೆಸ್ ಯಾವ್ಯಾವ ಇಟ್ಕೋತೀನಲ್ಲ ಅದ್ರ ಮ್ಯಾಚಿಂಗನ ಇದು ಇಟ್ಕೊಂಡ್ಬಿಡ್ತೀನಿ. ಅಂದ್ರೆ ಬ್ಯಾಂಗಲ್ಸ್ ಆಯ್ತು ಮತ್ತೆ ಇಯರ್ ಬ್ಯಾಂಡ್ಸ್ ಆಯ್ತು, ಅಂದ್ರೆ ಆಮೇಲೆ ನಂಗೆ ನೆನಪಾಗಲ್ಲ ಯಾವ ತಗೊಂಡಿನಿ ಯಾವ ಬಿಟ್ಟಿನಿ ಅಂತ. ಸೊ ಇನ್ನು ಜೀನ್ಸ್ ತಗೊಂಡಿನಲ್ಲ ಅದಕ್ಕೆ ಈ ಇಯರ್ ಬ್ಯಾಂಡ್ ಇಟ್ಕೊಂಡ್ಬಿಡ್ತೀನಿ.
ಅಂದ್ರೆ ಇದ್ರ ಲುಕ್ಕ ಬೇರೆ ಈ ತರದ ಹಾಕಿದ್ರ ಇದು ಒಂದು ಇಟ್ಕೋತೀನಿ. ನೆಕ್ಸ್ಟು ಇವು ಶೂಸ್ ಇಟ್ಕೊಳತ್ತೀನಿ. ಇವನ್ನ ಶೂಸ್ನ ಬೇರೆ ಕಡೆ ಇಟ್ಬಿಡ್ತೀನಿ, ಅಂದ್ರೆ ದೊಡ್ಡ ಆಗ್ತಾವು ಐತ್ಲಾ. ಈ ತರದ್ ಸಿಂಪಲ್ ಸರ ಐತಿ, ಇದನ್ನ ಹಾಕ್ಬೇಕು ಅನ್ಕೊಂತೀನಿ. ಎಳಿದು ಲಾಕೆಟ್ ಭಾರಿ ಅಂದ್ರೆ ಭಾರಿ ಐತಿ ಲುಕ್. ಇದೊಂದು ಇಟ್ಕೊಂಡ್ಬಿಡ್ತೀನಿ, ಅಂದ್ರೆ ಅವ್ರ ಬರ್ಡೇಗೆ ಎರಡಕ್ಕೂ ಆಗತ್ತಾ. ಸೊ ಇನ್ನ ಇದೊಂದು ಡ್ರೆಸ್ನ ಇಟ್ಕೊಳತ್ತೀನಿ ನಾನು. ಇದು ಹಾಕೊಂಡ್ರದ್ ನೋಡಿರ್ತೀರಿ, ಆಲ್ಮೋಸ್ಟ್ ಹೊಸವೇನಿಲ್ಲ, ಇದ್ದಿದ್ರೊಳಗ ನಾವು ಮಾಡ್ಕೊಳತ್ತೀವಿ. ಸೊ ಇವನ್ನ ಇಟ್ಕೋತೀನಿ. ಇವನ್ನ ಯಾಕಂದ್ರೆ ಇದು ಕಸಿ ಕಟ್ಟೋದೈತ್ಲಾ, ಚಂದ ಕುಂದ್ರತ್ತ, ಮತ್ತೆ ಒಂದ್ ಸ್ವಲ್ಪ ಟ್ರೆಡಿಷನಲ್ ಆಗಿನೂ ಆಗತ್ತ ಅನ್ಕೊಂಡು ಇದನ್ನ ಇಟ್ಕೊಳತ್ತೀನಿ. ಸೊ ಇದ್ರ ಮ್ಯಾಚಿಂಗ್ ಬಳಿ ಇದಾವು. ಪಿಂಕು ಮತ್ತೆ ಗ್ರೀನ್ ಐತ್ಲಾ, ಪಿಂಕು ಮತ್ತೆ ಗ್ರೀನು ಬಳಿ ಇದಾವು, ಇಬ್ರಿಗೂ ಆಗ್ತಾವ ಇದ್ರೊಳಗ ಅಂತ ಇಟ್ಕೊಳತ್ತೀನಿ. ಹಂಗ ನೆಕ್ಸ್ಟ್ ಒಂದು ಸಿಂಪಲ್ ಸರ ಬೇಕಿತ್ತು, ಹಂಗಾಗಿ ಇದೊಂದು ಸಿಂಪಲ್ ಸರ ತಗೊಳತ್ತೀನಿ. ಅಂದ್ರೆ ಅದ್ರ ಲುಕ್ಕಿಗೆ ಚಂದ ಕಾಣುತ್ತೆ ಅನ್ಕೊಂಡು ನೋಡೋಣ. ಇದು ಇತ್ತಂದ್ರೆ ಇದು ಇಲ್ಲ, ಇದಕ್ಕಿಂತ ಸಿಂಪಲ್ ತಗೊಂಡ್ರು ಕ್ಯೂಟ್ ಆಗತ್ತಾ. ನೆಕ್ಸ್ಟ್ ಇದೊಂದು ಈ ತರ ಇದೊಂದು ಜಾಕೆಟ್ ತಗೊಳತ್ತೀನಿ. ಇದ್ರೊಳಗ ಟೀ ಶರ್ಟ್ ತಗೊಂಡಿಲ್ಲ, ಇದಷ್ಟೇ ತಗೊಳತ್ತೀನಿ. ಒಂಥರ ಇದಷ್ಟೇ ಹಾಕಿದ್ರೆ ಕ್ಯೂಟ್ ಕಾಣ್ತಾರ. ಬಟ್ ಇದನ್ನ ಅವರು ಸೆಲೆಕ್ಟ್ ಮಾಡಿಲ್ಲ, ಬಟ್ ನಾನೇ ಸೆಲೆಕ್ಟ್ ಮಾಡ್ಕೊಂಡು ಹೊಂಟೀನಿ. ಇದೊಂದು ತೆಗಿಸ್ಕೋಬೇಕು ಅನ್ನೋದೈತಿ. ಸೊ ಇದ್ರೊಳಗ ಡಾಲ್ ಅದಾವಲ್ಲ, ಈ ಡಾಲ್ನ ಸಪ್ರೇಟ್ ಅದಾವು. ಈ ಡಾಲು ಮತ್ತೆ ಇದು ಈ ತರ ಜಾಕೆಟ್ ಅಷ್ಟೇ ಹಾಕೋದು ಕ್ಯೂಟ್ ಕಾಣ್ತೈತಿ ಅಂತಂದ್ರೆ ಇದೊಂದ್ ಸೆಟ್ ಇಟ್ಕೊಂತೀನಿ. ಇದ್ರ ಡಾಲ್ನ ಇಟ್ಕೊಂಡ್ಬಿಡತ್ತೀನಿ ಇವಾಗ. ಈ ತರದ ಎರಡು ಡಾಲ್ನ ಇಟ್ಕೊಂಡ್ಬಿಡ್ತೀನಿ. ಸೊ ಇನ್ನ ನೆಕ್ಸ್ಟ್ ಇದೊಂದು ವೈಟ್ ಇಟ್ಕೊಳತ್ತೀನಿ. ಫ್ರಾಕ್ ಐತಿ. ಇದು ಆಕ್ಚುಲಿ ಇದು ಆಪ್ಷನಲ್. ನಾವು ವೈಟ್ ಟಿ ಶರ್ಟ್ ಹಾಕ್ಬೇಕು ಅನ್ನೋದಿತ್ತು, ಬಟ್ ವೈಟ್ ಟಿ ಶರ್ಟ್ ಪ್ರೆಸೆಂಟ್ ಇಲ್ಲಲ್ಲ, ಹಂಗಾಗಿ ಇದನ್ನ ಹಾಕಿದ್ರೆ ಆಯ್ತು ಅನ್ಕೊಂಡಿನಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಅಂದ್ರೆ ಒಂದು ಫ್ಯಾಮಿಲಿ ಶೂಟ್ ಐತಿ ಅಂತ ಹೇಳ್ಯಾರ ಅವರು. ಫ್ಯಾಮಿಲಿ ಶೂಟಿಗೆ ಎಲ್ಲರೂ ವೈಟ್ ಆಗ್ಬೇಕು ಅನ್ನೋದೈತಿ, ಹಂಗಾಗಿ ಇದನ್ನ ಸೆಲೆಕ್ಟ್ ಮಾಡೀನಿ. ಇದನ್ನ ಇಟ್ಕೊಂಡ್ಬಿಡ್ತೀನಿ. ಅಲ್ಲಿ ನೋಡೋದು ಆಯ್ತು ಅಂದ್ರೆ ಇಟ್ಕೊಂಡು ತೆಗೆಸ್ಕೊಳ್ಳೋದು, ಇಲ್ಲ ಆದ್ರೆ ಇಲ್ಲ. ಇದಕ್ಕ ವೈಟ್ ಮ್ಯಾಚಿಂಗ್ ಇಯರ್ ಬ್ಯಾಂಡ್ ನ ಇಟ್ಕೊಂಡ್ಬಿಡ್ತೀನಿ ನಾನು. ಇವು ಎಷ್ಟು ಒಂದ್ 3 ತರ ಅದಾವು ವೈಟ್. ಇದನ್ನ ಇದ್ರೊಳಗೆ ಇದನ್ನ ಇಟ್ಕೊಂಡ್ಬಿಡ್ತೀನಿ. ಇದಾದ್ರ ತೆಲ್ ತುಂಬ ಆಗತ್ಲ, ಚಂದ ಕಾಣುತ್ತ. ನೆಕ್ಸ್ಟ್ ಇವು ಶೂಸ್ ಜೀನ್ಸ್ ಇದು ತಗೊಂಡಿನಲ್ಲ ನಾನು ಡೊಂಗ್ರದ್ದ, ಅದ್ರೊಳಗ ಚಂದ ಕಾಣ್ತಾವ ಅಂತಂದು ಈ ಸೈಡ್ ಇಟ್ಕೊಂಡ್ಬಿಡ್ತೀನಿ ಒಂದಿಷ್ಟು ಹಿಂದಕ್ಕ. ಇದ್ರೊಳಗೆ ಜಾಗ ಸಾತ್ತು ಅದ್ರ ಇಟ್ಕೊತೀನಿ, ಇಲ್ಲ ಅಂದ್ರೆ ಇಲ್ಲ. ನೆಕ್ಸ್ಟ್ ಇದನ್ನೊಂದು ಸೆಲೆಕ್ಟ್ ಮಾಡಿವಿ. ಇದೊಂದ್ ಸ್ವಲ್ಪ ಫ್ಯಾನ್ಸಿ ಅನ್ಸುತ್ತಾ, ಇಲ್ಲೆಲ್ಲ ಸ್ಟೋನ್ ವರ್ಕ್ ಐತ್ಲಾ, ಈ ತರ ನಿಂದ್ರಿಸಿ ಫೋಟೋ ತೆಗಿಬೇಕಾದ್ರೆ ಲುಕ್ ಚಂದ ಕಾಣುತ್ತಿದ್ದು, ಹಂಗಾಗಿ ಸ್ಕರ್ಟ್ ಇದು, ಹಂಗಾಗಿ ಇದೊಂದು ಇಟ್ಕೊಂಡಿನಿ. ನೋಡೋಣ. ಇದು ಐತ್ಲಾ, ಸೊ ಇವು ಇಟ್ಕೊಂಡಿನಿ. ಇದ್ರೊಳಗ 2 ಸೆಟ್ ಅದಾವು, ಒಳಗೊಂದು ಹೊರಗೊಂದು. ಸೊ ಇದಕ್ಕ ಇದು ಕೇಸರಿ ಕಲರ್ ಐತ್ಲಾ, ಇದು ಕೇಸರಿ ಕಲರ್ದು ಏರ್ ಬ್ಯಾಂಡ್ ಮ್ಯಾಚ್ ಆಗುತ್ತೆ ಅಂತಂದ್ರೆ ಏರ್ ಬ್ಯಾಂಡ್ ನ ಇಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಇದು ಒಂದು ಸೆಲೆಕ್ಟ್ ಮಾಡಿವಿ. ಇದು ಇನ್ನೂ ಒಂದ್ ಸಾರಿನೂ ಹಾಕಿಲ್ಲ. ಸಿಂಪಲ್ ಸ್ಕರ್ಟ್ ವಿತ್ ಇದು ಈ ತರ ಇದೈತಿ. ಅಂದ್ರೆ ಸಿಂಪಲ್, ಬಟ್ ಫೋಟೋಶೂಟಿಗೆ ಯಾವಾಗ್ಲೂ ಐತ್ಲಾ ಸಿಂಪಲ್ ಲುಕ್ ಚಂದ ಕಾಣ್ತಾವು, ಹಂಗಾಗಿ ಇದೊಂದು ಈ ತರದೊಂದು ಸೆಲೆಕ್ಟ್ ಮಾಡಿವಿ. ನಾವ ಮಾಡಿವಿ. ಅವರು ಒಂದ್ 3 ಮಾತ್ರ ಮಾಡ್ಯಾರ. ಅಲ್ಲಿ ಅವೈಲೇಬಲ್ ಅದಾವಂತ, ಅವ್ರ ಹತ್ರನೂ ಅವೈಲೇಬಲ್ ಅದಾವಂತ, ಬೇಕು ಅಂದ್ರೆ ಕೊಡ್ತಾರಂತ. ಬಟ್ ನಾವು ಬ್ಯಾಡ ಅಂತ ಅಂದ್ವಿ. ನಮ್ಮ ಹತ್ರನೇ ಇದಾವಲ್ಲ ಅದೇ ತರ ಇರ್ತಾವ ಅವು, ಸುಮ್ನೆ ಸ್ವಲ್ಪ ಸ್ಟೋನ್ ವರ್ಕ್ ಆದಿರ್ತಾ ಬ್ಯಾಡ ಅನ್ಕೊಟ್ವಿ. ಸೊ ಇದೊಂದ್ ತರದ್ ಸೆಲೆಕ್ಟ್ ಮಾಡಿವಿ. ನನ್ಗೇನ್ ಮೇನ್ ಇಂಟೆನ್ಷನ್ ಅಂತಂದ್ರ, ಗ್ರ್ಯಾಂಡ್ ಡ್ರೆಸ್ ಹಾಕೋಕ್ಕಿಂತ ಸಿಂಪಲ್ ಹಾಕಿದ್ರು ಅವರು ಸ್ವಲ್ಪ ಕೋಆಪರೇಟ್ ಮಾಡ್ಬೇಕಲ್ಲ ಫೋಟೋಶೂಟಿಗೆ. ಸ್ವಲ್ಪ ಜಾಸ್ತಿ 1-2 ತಾಸು 3 ತಾಸು ಆಗ್ಬೋದು. ಅವ್ರು ಕೋಆಪರೇಟ್ ಎಷ್ಟು ಮಾಡ್ತಾರ ಅಷ್ಟು ಕ್ಯೂಟ್ ಆಗಿ ಬರ್ತಾವ ಅನ್ನೋದಕ್ಕೆ ಸ್ವಲ್ಪ ಈ ತರ ಸೆಲೆಕ್ಟ್ ಮಾಡ್ಕೊಂಡಿನಿ. ಅವ್ರದ್ದು ಫುಲ್ ಗ್ರ್ಯಾಂಡ್ ಅಂದ್ರೆ ಅವ್ರ ಬರ್ಡೇ ಡ್ರೆಸ್ ಒಂದ. ಸೊ ಈ ಒಂದ್ ಸೆಟ್ ಇಟ್ಕೊಳತ್ತೀನಿ. ಬಟ್ ಇದಕ್ ಮ್ಯಾಚಿಂಗು ವೈಟ್ ಕಲರ್ ಏರ್ ಬ್ಯಾಂಡ್ ಮ್ಯಾಚ್ ಆಗತ್ತಾ. ಬಟ್ ಗ್ರೀನು ಅವ್ರ ಡ್ಯಾಡಿ ಅಂದ್ರು ಗ್ರೀನ್ ತಗೊಂಡ್ ಬರ್ತೀನಿ ಅಂತ ಹೇಳ್ಯಾರ. ಇವಾಗ ಹೋಗ್ಯಾರ, ಅವ್ರಿಗೂ ಡ್ರೆಸ್ ತಗೊಂಡ್ ಬಂದಿಲ್ಲ ಅವರು. ಆಕ್ಚುಲಿ ಹೋಗಿ ಒಂದ್ ಸ್ವಲ್ಪ ಲೊಕೇಶನ್ ನೋಡ್ಕೊಂಡು, ಅಂದ್ರೆ ನಾವ್ ಇವಾಗ ಫೋಟೋಶೂಟಿಗೆ ಫಸ್ಟ್ ಹುಬ್ಳಿ ಸೆಲೆಕ್ಟ್ ಮಾಡಿದ್ವಿ.
ಬಟ್ ಹುಬ್ಳಿ ಬೇಡ ಅಂತಂದು ಇವಾಗ ಗಲ್ಗಲಿ ಅಂತಂದು ಇಲ್ಲೇ ಮುದೋಳ ಬೀಳಿಗೆ ಹತ್ರ ಗಲ್ಗಲಿ ಸೆಲೆಕ್ಟ್ ಮಾಡೀವಿ. ಹಂಗಾಗಿ ಅದಕ್ಕೆ ಒಂದು ಸ್ವಲ್ಪ ಏರ್ ಬ್ಯಾಂಡು ಅವರಿಗೂ ಡ್ರೆಸ್ಸು ಅದನ್ನ ತರಾಕಂತದ್ದು ಹೋಗ್ಯಾರ. ನೆಕ್ಸ್ಟು ಇನ್ನು ಇದೊಂದು ಸೆಲೆಕ್ಟ್ ಮಾಡಿ ನಾವು. ಇದು ಆ್ಯಕ್ಚುಲಿ ಒಂದು 2 ಸರಿ ಅಷ್ಟು ಹಾಕಿವಿ, 2 ಡ್ರೆಸ್ಸು ಇದ್ರಾಗದಾವು. ಇದಕ್ಕೇನು ಅಂತಂದ್ರೆ ಇದಕ್ಕೆ ಈ ಥರ ಫ್ಲವರ್ಸ್ದು ಈ ಥರ ಬರುತ್ತಾ. ನೆಕ್ಸ್ಟು ಏರ್ ಬ್ಯಾಂಡ್ಸು, ಈ ಥರ ಏರ್ ಬ್ಯಾಂಡ್ ಬರುತ್ತಾ. ಮತ್ತೆ ಕೈಯಾಗಿ ಇಟ್ಕೊಳ್ಳೋಕೆ ಒಂದು ಕ್ವೀನ್ದು ಬರುತ್ತಾ. ಹಂಗಾಗಿ ಇದು ಫೋಟೋಶೂಟಿಗೆ ಚಂದ ಆಗುತ್ತೆ ಅಂದ್ಕೊಂಡು ಸೆಲೆಕ್ಟ್ ಮಾಡೀನಿ ಇದನ್ನ. ಇವು ನಮ್ಮವೇ, ಅವರು ಕೂಡ ಇದನ್ನ ಸೆಲೆಕ್ಟ್ ಮಾಡ್ಯಾರ. ಇದು ಅಣ್ಣ ಹೋಗಿಲ್ಲ. ಸೊ ಇದಕ್ಕೆ ಇವನ್ನ ಇವೆರಡು ಏನ್ ಮಾಡ್ತೀನಿ ಅಂದ್ರೆ ಒಂದು ಬಾಕ್ಸ್ ಅಲ್ಲಿ ಹಾಕ್ಬಿಡ್ತೀನಿ, ಅಂದ್ರೆ ನೀಟಾಗಿ ಕ್ಯೂಟ್ ಕಾಣ್ತಾವು. ಸೊ ಈ ತರದ ಏರ್ ಬ್ಯಾಂಡ್ಸು. ಇನ್ನೊಂದು ಇದ್ರದ್ದು ಎಲ್ಲ ಹೋಗ್ಬಿಟ್ಟೈತಿ, ಅದನ್ನೊಂದು ಹುಡುಕ್ಬೇಕು ಈಗ. ನೆಕ್ಸ್ಟ್ ಇದೊಂದು ಸೆಲೆಕ್ಟ್ ಮಾಡೀನಿ, ಈ ತರದ ಡ್ರೆಸ್ಸು. ಇದು ಈಗ ಇದಕ್ಕ ಈ ತರ ಪ್ಲೇನ್ ಟಿ ಶರ್ಟ್ ಐತಿ. ನೆಕ್ಸ್ಟ್ ಜಾಕೆಟ್ ಐತಿ, ಕ್ಯೂಟ್ ಅಂಡ್ ಜಾಕೆಟ್. ಇದನ್ನ ಇವರಿಗೆ ಫೋಟೋಶೂಟು ಇದು ಯಾವ ತರ ಅಂದ್ರ ಒಂದು ಬುಕ್ಸ್ ಮೇಲೆ ಮಲ್ಕೊಂಡಿರೋದು 3 months ಇದ್ರೆ ಅವಾಗ ಮಾಡಿದ್ದು, ವಾಪಸ್ ಮಾಡಿ ಹಾಕೇ ಇಲ್ಲ. ಹಂಗಾಗಿ ಇದೊಂದು ಪ್ಯಾಂಟು ಒಂದ್ ಸ್ವಲ್ಪ ಇದು ಸ್ಟೈಲಿಶ್ ಐತಿ, ಜಾಕೆಟ್ ಐತ್ಲಾ, ಇದೊಂದು ಸೆಲೆಕ್ಟ್ ಮಾಡೀನಿ ಹಾಕ್ಬೇಕು ಅಂತಂದು. ಇದೊಂದು ಇಟ್ಕೋತೀನಿ. ಒಂದು 8-9 ತರದ್ ಇಟ್ಕೊಂಡಿನಿ. ಅವ್ರ ನಮ್ಮ ಮನೆಯವರು ಇಟ್ಕೊಂಡ್ಬಿಡು, ಏನಾಗಲ್ಲ, ದೊಡ್ಡ ಬ್ಯಾಗ ಒಯ್ನು. ಅಲ್ಲಿ ಹೋದ್ಮೇಲೆ ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರ ಮಾಡ್ಲಿ, ನಮಗ್ ಉಳಿದಿದ್ವಿ ಏನೈತಿ ತಗೊಂಡ್ ಬರೋನು, ಏನಾಗಲ್ಲ ಅಂತಂದಾರ. ಹಂಗಾಗಿ ಇದು ಸೇಮ್ ಕಲರ್ ಇಲ್ಲ, ಒಂದು ಪಿಂಕು ಮತ್ತೆ ಒಂದು ಯೆಲ್ಲೋ ಐತಿ. ಸೊ ಇವನೊಂದು ಇಟ್ಕೊಂಡ್ಬಿಡ್ತೀನಿ, ಇದೊಂದ್ ಸೆಟ್. ಇದ್ರ ಮ್ಯಾಚಿಂಗ್ ಏರ್ ಬ್ಯಾಂಡ್ ಇಟ್ಕೊಂಡ್ಬಿಡ್ತೀನಿ ನಾನು. ಸೊ ಇವು ವೈಟ್, ಇದು ಕ್ಯೂಟ್ ಆಗುತ್ತಾ ಅದು ಕ್ಯೂಟ್ ಆಗುತ್ತಾ ಅಂತ ಕನ್ಫ್ಯೂಸ್ ಆಗತೈತಿ. ಸೊ ಎರಡೂ ಇಟ್ಕೊಂಡ್ಬಿಡ್ತೀನಿ. ಅಲ್ಲಿ ಹೋದ್ಮೇಲೆ ಅವ್ರು ನಮ್ಮ ಮನೆಯವ್ರು ಯಾವ ಸೆಲೆಕ್ಟ್ ಮಾಡ್ತಾರ ಮಾಡ್ಲಿ. ಇನ್ನು ನೆಕ್ಸ್ಟ್ ಇವು ಪಿಂಕ್ ಕಲರ್ ಅವ್ರಿಗೆ ಇದು ತಗೊಂಡ್ಮೇಲೆ ಟ್ರೆಡಿಷನಲ್ ಡ್ರೆಸ್, ಅದಕ್ಕೆ ಮ್ಯಾಚ್ ಆಗುತ್ತಾ. ಇದ್ರ ಎರಡೂದು ಹೂವ ಹೋಗ್ಬಿಟ್ಟೈತಿ, ಹುಡುಕ್ಯಾಡಿ ಇಡ್ಬೇಕು ಈಗ. ಒಂದಿಷ್ಟು ಡ್ರೆಸ್ ಅದಾವು, ಒಂದಿಷ್ಟು ಡ್ರೆಸ್ನ ಐರನ್ ಮಾಡಿನೂ ಇಡ್ಬೇಕು. ಅವನ್ನ ಹಂಗೆ ಇಲ್ಲೇ ಮೇಲೆ ಇಟ್ಕೋತೀನಿ, ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ. ಸೊ ಇದು ನಾನು ಸೆಲೆಕ್ಟ್ ಮಾಡಿದ್ದೀನಿ ನಾನು. ಟ್ರೆಡಿಷನಲ್ ಅಂದ್ರೆ ಇದು ಅದಕ್ಕಿಂತ ಇದು ಸಖತ್ ಕಾಣುತ್ತೆ ಅನ್ಕೊಂಡು, ಬಟ್ ಅವ್ರು ನಮ್ಮ ಮನೆಯವರು ಅದಾದ್ರೆ ಒಂದ್ ಸ್ವಲ್ಪ ಇವಾಗ ಇದು ಐತಲ್ಲ ಬ್ಯಾಸ್ಗೆ, ಅದಕ್ಕೆ ಮ್ಯಾಚ್ ಆಗತ್ತ ಇರ್ಲಿ ಅದ ಅಂದಾರ. ಬಟ್ ಇದನ್ನೂ ಒಂದ್ ಜೋಡಿ ಇಟ್ಕೊಂತೀನಿ, ಅಲ್ಲಿ ಫೋಟೋಗ್ರಾಫರ್ ನೋಡೋಣ ಯಾವ್ದು ಹೇಳ್ತಾರ ಅದನ್ನ ಹಾಕಕ್ ಬರುತ್ತಾ. ಇದೊಂದ್ ಸೆಟ್ ಇಟ್ಕೊಂಡು ಹೋಗ್ತೀನಿ ಹೋಗುವಂಗ. ಇದಕ್ಕೆ ಲಂಗ ಇದೆ. ಸೊ ಇದ್ರದ್ದು ಇಲ್ಲ ಐತಿ, ಕಷಿ ಅದೆಲ್ಲ ಐತಲ್ಲ, ಕಷಿ ಹಾಸ್ಬೇಕು, ಆಮೇಲೆ ಹಾಸನ. ಸೊ ಇದು ಇಟ್ಕೊಂಡಿನಿ. ಇನ್ನ ಇದಕ್ಕ ಟ್ರೆಡಿಷನಲ್ಗೆ ಮ್ಯಾಚ್ ಆಗ್ತಾವು, ಹಂಗಾಗಿ ಇವೆರಡು ಸರ ಇಟ್ಕೋತೀನಿ. ನೆಕ್ಸ್ಟ್ ಇವಕ್ಕ ಬಳಿ ರೆಡ್ ಮತ್ತೆ ಪಿಂಕು ಬರುತ್ತಾ, ರೆಡ್ಡು ಬರುತ್ತಾ. ಹಂಗಾಗಿ ಪಿಂಕ್ ಬಳಿನೂ ಅದಾವು. ಮತ್ತೆ ನೋಡೋಣ ಯಾವ್ದಾಗುತ್ತೋ ತಗೊಂತೀವಿ ಒಂದು ಸೆಟ್. ಸೊ ಇವು ರೆಡ್ ಕಲರ್ ಬಳಿ ಅದಾವ, ಇಷ್ಟು ಇನ್ನೂ ಇಷ್ಟ ಅದಾವು, ಸಿಗಾವಲು. ಬಟ್ ಇನ್ನ ಇವು ಬ್ಯಾಂಗಲ್ಸ್ ತಗೊಂಡಿದ್ನಿ ನಾನು ಅವ್ರಿಗಂತ. ಸೊ ಅವನ್ನ ಇಟ್ಕೊಳತ್ತೀನಿ. ಸೊ ಈ ತರ ಗೋಲ್ಡ್ ತರದ್ ಕಾಣ್ತಾವ ಅಂತಂದು ಈ ತರ ಬ್ಯಾಂಗಲ್ಸ್ ನ ತಗೊಂಡಿನಿ, 2 ಸೆಟ್ ಅವನು ಇಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಇದೊಂದು ಸ್ಟಿಕ್ಕರ್ ಪಾಕೆಟ್ ಇಟ್ಕೊಳತ್ತೀನಿ, ಟ್ರಾನ್ಸ್ಪರೆಂಟ್ ಐತಿ, ಇಷ್ಟು ಸಣ್ಣ ಅದಾವು, ಹಚ್ಚಕ್ ಬರ್ಡೇ ಡ್ರೆಸ್ಸಿಗೆ ಅಡಿದು ತುಂಬ್ತಿದ್ವು ಈ ಕಡೆ. ಸೊ ಇನ್ನು ಏನೇನು ಬೇಕಲ್ಲ ಒಂದಿಷ್ಟು ಮೇಕಪ್ ಐಟಮ್ಸ್ ಆಯಿತು, ಇವರಿಗೆ ಏನೇನು ಬೇಕಲ್ಲ ಅಲ್ಲಿ ಆ ಟೈಮಲ್ಲಿ ಹಚ್ಚುವಂಥದ್ದು ಎಲ್ಲ ಇಟ್ಕೊಂಡು ಬಿಡ್ತೀನಿ. ನಾವು ಒಂದಿಷ್ಟು ಸೆಲೆಕ್ಟ್ ಮಾಡಿವಿ ಥೀಮ್ನ, ಬಟ್ ಅಲ್ಲಿ ಹೋಗಿ ನೋಡಿದಾಗ ಇನ್ನೂ ಕ್ಯೂಟ್ ಕಾಣ್ತಾವೆ ಮೊಬೈಲ್ನಾಗಿಂತ. ಹಾಗಾಗಿ ಒಂದು ಸ್ವಲ್ಪ ನಮ್ಮ ಮನೆಯವರು ಅಡ್ವಾನ್ಸಾಗಿ ಭೇಟಿ ಮಾಡಿ ಬರ್ತೀನಿ ಅಂತ ಹೋಗ್ಯಾರ ಇವತ್ತು. ನೋಡ್ಕೊಂಡು ಬರ್ತೀನಮ್ಮ ಹೆಂಗೈತಿ ಸ್ಟುಡಿಯೋ, ಏನೇನು ಮಟೀರಿಯಲ್ಸ್ ಇದಾವು ಅಂತಂದು ನೋಡೋದು. ಅಲ್ಲಿ ಹೋಗಿ ನಾವು ಒಂದು ಸಾರಿ ಹೋಗಿದ್ರೆ ಬೆಟ್ರ್ ಇರ್ತಿತ್ತು ಅಂತಂದೆ, ಬಟ್ ಪಾಪುಗಳು ಕರ್ಕೊಂಡು 2 ಕರ್ಕೊಂಡು ಬೇಡ ಅಂದರು. ಬಟ್ ನಾಳೆ ಹೋಗ್ತೀನಿ
ಹೋಗ್ತೀವಿ. ನಾಳೆ ಎಷ್ಟು ಗಂಟೆಗೆ ಹೋಗ್ತೀವಿ, ಎಲ್ಲಿ ಹೋಗ್ತೀವಿ ಎಲ್ಲನೂ ಹೇಳ್ತೀನಿ. ಹಂಗೆ ಪ್ರೈಸು ಹೇಳ್ತೀನಿ. ನನಗೆ ಕರೆಕ್ಟಾಗಿ ವರ್ತ್ ಅನ್ನಿಸ್ತು ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೋಪ್ ಇವತ್ತಿನ ಲಾಗ್ ಇದಾಗಿರುತ್ತಾ. ನಿಮ್ಮ ಒಂದು ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾವ ಥರ ಡ್ರೆಸ್ನ ಸೆಲೆಕ್ಟ್ ಮಾಡತ್ತಿದ್ದೆ ನಾನು, ಮತ್ತು ಯಾವುದೇ ಥೀಮ್ ಕಳಿಸಿದ್ರು ಅವರು ಅಂತಂದು ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ. ಆ್ಯಕ್ಚುಲಿ ಅವ್ರು ಥೀಮ್ ಕಳಿಸ್ಯಾರ, ಅದಕ್ಕೆ ನಮ್ಗೆ ಯಾವ್ದು ಸೂಟ್ ಆಗುತ್ತಲ್ಲ ನಮ್ಮ ಹತ್ರ ಇರೋದು ಅದನ್ನು ಸೆಲೆಕ್ಟ್ ಮಾಡಿದ್ವಿ ನಾವು. ನೋಡೋಣ ಅಲ್ಲಿ ಹೋದ್ಮೇಲೆ ಯಾವ ಥರ ಸೆಟಪ್ ಐತಿ ಏನು ಅಂತಂದು ನನಗೂ ಕ್ಯೂರಿಯಾಸಿಟಿ. ಬಟ್ ಇನ್ನೊಂದು ಟೆನ್ಷನ್ ಏನಂದ್ರೆ ಇವ್ರು ಸಪೋರ್ಟ್ ಮಾಡ್ತಾರೋ ಇಲ್ಲೋ ಅನ್ನೋದು ಒಂದು ಬೇಜಾರಾಗ್ಬಿಟ್ಟೈತಿ. ಅಳ ಹತ್ರ ಅಂತಂದು. ಬಟ್ ಓಕೆ. Thank you.